ಹಾಯ್ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಕತೆ ತೊಗೊಂಬಂದಿದ್ದೀನಿ ಕಣ್ರೋ ನಿಮಗೆಲ್ಲ. ಬನ್ನಿ ಶುರು ಮಾಡಿಬಿಡೋಣ. ಆಕಸ್ಮಿಕನೋ ಅಥವಾ ಆ ರೀತಿ ಮಾಡಿದ್ದೋ ಗೊತ್ತಿಲ್ಲ ನನಗೆ. ಅಂತೂ ಇಂತೂ ಅವತ್ತು ಅತ್ತೆ ಮೈ ಮೇಲೆ ಹತ್ಬಿಟ್ಟಿದ್ದೆ ಗಾಯ್ಸ್. ನನ್ನ ಅತ್ತೆ ಅಂದರೆ ನನ್ನ ಹೆಂಡತಿ ಇದ್ದಾಳಲ್ಲ, ಅವರಮ್ಮ. ಅತ್ತೆನ ನಾನು ಮೊನ್ನೆವರೆಗೂ ತುಂಬ ಗೌರವವಾಗಿಯೇ ಮಾತಾಡ್ತಿದ್ದೆ. ಆ ರೀತಿಯೆಲ್ಲ ನೋಡ್ತಾನೆ ಇರಲಿಲ್ಲ ಬಿಡಿ. ನೀವು ಬನ್ನಿ ಹೋಗಿ ಅಂತ ಸಿಕ್ಕಾಪಟ್ಟೆ ಮರ್ಯಾದೆ ಕೊಡ್ತಿದ್ದೆ. ಆದರೆ ಒಂದೇ ಒಂದು ಸಲ ನಂದೇನಿದೆಯಲ್ಲ ಅದನ್ನು ಅತ್ತೆದ್ರು ಒಳಗಡೆ ಹಾಕದೆ ನೋಡಿ, ಆವತ್ತಿಂದ ನಾವಿಬ್ಬರು ಮಾತ್ರ ಓಗೆ ಬಾರೆ ಅಂತ ಏಕವಚನದಲ್ಲೇ ಕರಿತಾ ಇದ್ದೀನಿ. ನಂದನ್ನೆಲ್ಲ ಹಾಕೋದ್ಮೇಲೆ ಇನ್ನೇನು ಬಹುವಚನ ಕರೆಯೋದು ಅಲ್ವಾ ಅವಳನ್ನು. ಅತ್ತೆ ಇರೋದು ಒಬ್ಬಳೇ ಮಗಳು, ಅದು ನನ್ನ ಹೆಂಡತಿ. ಪಾಪ ನಮ್ಮ ಮಾವ ತೀರ್ ಹೋಗ್ಬಿಟ್ಟಿದ್ದಾರೆ, 1 ವರ್ಷ ಆಗ್ತಾಯಿದೆ. ಅವಳು ವಯಸ್ಸು ಸುಮಾರು ಒಂದು 50 ವರ್ಷ ಇದೆ. ಹೆಸರು ಶಾರದಾ ಅಂತ. ಅವತ್ತೊಂದಿನ ಶಾರದಾ ಜೊತೆಗೆ ದೇಹ ಸಂಬಂಧ ಬೆಳೆಸೋ ಅದಕ್ಕಿಂತ ಮುಂಚೆ ನಾನು ಯಾವತ್ತೂ ಅವಳನ್ನು ಆ ದೃಷ್ಟಿಯಿಂದ ನೋಡೇ ಇರಲಿಲ್ಲ. ಆವತ್ತು ಅದೆಲ್ಲ ಆಕಸ್ಮಿಕವಾಗಿ ನಡೆದು ಹೋಯಿತು. ಅದು ಹೇಗೆ ಅತ್ತೆ ಶಾರದಾ ನನ್ನ ತೋಳುಗಳಿಗೆ ಬಂದು ಸೇರಿದ್ಲೋ ಗೊತ್ತಿಲ್ಲ. ಅಂತೂ ನನಗೆ ಈಗ ಪ್ರತಿದಿನ ಹಬ್ಬನೇ ಬಿಡಿ. ನನ್ನ ಹೆಂಡತಿ ಬಿಟ್ಟು ಇನ್ನೊಬ್ಳು ಹುಡುಗಿ ಅಂತ ಹೇಳೋಕ್ಕಾಗಲ್ಲ, ಆಂಟಿ ನನಗೆ ನನ್ನ ಆಸೆ ಕನಸುಗಳನ್ನು ತೀರಿಸ್ಕೊಳ್ಳೋದಕ್ಕೆ ಡೈಲಿ ಸಿಗ್ತಾ ಇದ್ದಾಳೆ. ಶಾರದಾ ಒಬ್ಬಳೇ ಇದ್ಲು. ಶಾರದಾ ಅಂತಲೇ ಹೇಳ್ತೀನಿ, ಅಥವಾ ನಮ್ಮ ಅತ್ತೆ ಅಂತ ಹೇಳಲ್ಲ. ಶಾರದಾ ಅಂದರೆ ಆ ಫೀಲ್ ಕೊಡಲ್ಲ ಅಲ್ವಾ, ಸರಿ ನಮ್ಮ ಅತ್ತೆ ಅಂತ ಹೇಳ್ತೀನಿ, ಅವಾಗೊಂಥರ ಆ ಫೀಲ್ ಬರುತ್ತೆ ಅಲ್ವಾ. ಶಾರದಾ ಮನೇಲಿ ಒಬ್ಬಳೇ ಇರ್ತಾಳೆ, ಯಾಕಂದರೆ ನಮ್ಮ ಮಾವ ಇರಲ್ವಲ್ಲ, ಅದಕ್ಕೋಸ್ಕರ. ಸೊ ಅದಕ್ಕೆ ನಾನು ನನ್ನ ಹೆಂಡತಿ ಪಾಪ ಕೇಳಬೇಕು ಅಂತ ಅಂದ್ಕೊಂಡು ಕೊನೆಗೂ ನನ್ನ ಹತ್ರ ಕೇಳಿದ್ಲು, ರೀ ನಮ್ಮಮ್ಮ ಒಬ್ಬಳೇ ಇರ್ತಾಳಲ್ವಾ, ನಾವೇ ಕರ್ಕೊಬಂದು ಇಟ್ಕೊಳ್ಳೋಣ ಅಂತ. ನಾನು ಯೋಚನೆ ಮಾಡಿದೆ, ಯಾಕೆಂದರೆ ನನಗಿನ್ನೂ ಆವಾಗ ನಮ್ಮ ಅತ್ತೆ ಮೇಲೆ ಅಂಥ ದೃಷ್ಟಿ ಏನಿರಲಿಲ್ವಲ್ಲ. ಸರಿ, ನಾನು ನನ್ನ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತೀವಿ, ನಮ್ಮ ಅತ್ತೆ ಇದ್ದರೆ ಸ್ವಲ್ಪ ನಮಗೂ ಸಹಾಯ ಆಗತ್ತೆ ಅಂತ ಒಪ್ಕೊಂಡೆ. ಸರಿ ಅಂದ್ಬಿಟ್ಟು ನನ್ನ ಹೆಂಡತಿ ನಮ್ಮ ಅತ್ತೆನ ನಮ್ಮ ಮನೆಗೆ ಕರ್ಕೊಂಡು ಬಂದಳು. ಈಗ ಗಾಯ್ಸ್ ಇವಾಗ ಸ್ವಲ್ಪ 3 ವಾರ ಆಯಿತು ಅಷ್ಟೆ ನಮ್ಮ ಮನೆಗೆ ಕರ್ಕೊಂಡು ಬಂದು. ನನ್ನ ಹೆಂಡತಿ ಬೆಳಗ್ಗೆನೇ ಕೆಲ್ಸಕ್ಕೆ ಹೋಗ್ಬಿಡ್ತಾಳೆ, ಆದರೆ ನನ್ನ ಕೆಲಸ ಆರಂಭ ಆಗ್ತಿದ್ದಿದ್ದೆ ಮಧ್ಯಾಹ್ನ. ಸೊ ಅದರಿಂದ ಅಲ್ಲಿವರೆಗೆ ಮನೆಯಲ್ಲಿನೇ ಇರ್ತಿದ್ದೆ. ನನ್ನ ಅತ್ತೆ ಶಾರದಾ ನನಗೆ ಬೇಕು ಅಂದಿದ್ದೆಲ್ಲ ಊಟಕ್ಕೆ ಮಾಡಿ ಬಡಿಸ್ತಿದ್ಲು. ಎಷ್ಟೇ ಆಗಲಿ ಒಬ್ಬನೇ ಅಳಿಯ ಅಲ್ವಾ. ಅದಕ್ಕೋಸ್ಕರ ಒಂದು ರೀತಿಯಲ್ಲಿ ನನಗೆ 2ನೇ ಹೆಂಡ್ತಿನೇ ಆಗಿಬಿಟ್ಟಿದ್ಲು ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಗಂಡನ ಚಾಕರಿ ಮಾಡೋದು ಹೆಂಡ್ತಿನೇ ಅಲ್ವಾ. ಸೊ ನಮ್ಮ ಅತ್ತೆ ನನ್ನ ಹೆಂಡ್ತಿ ಅಂತೂ ನಮ್ಮ ಅತ್ತೆ ಬಂದಮೇಲೆ ಏನು ಕೆಲಸನೂ ಮಾಡ್ತಾಯಿರಲಿಲ್ಲ ಗಾಯ್ಸ್. ಎಲ್ಲ ಕೆಲಸನೂ ನಮ್ಮ ಅತ್ತೆನೇ ಮಾಡ್ತಾಯಿದ್ದಿದ್ದು. ನನ್ನ ಸೇವೆ ಕೂಡ ನಮ್ಮ ಅತ್ತೆನೇ ಮಾಡ್ತಾಯಿದ್ದಿದ್ದು ಅಂತೀನಿ. ನನ್ನ ಸೇವೆ ಮಾಡೋದು ಅಂದರೆ ನಮ್ಮ ಅತ್ತೆಗೆ ಏನೋ ಒಂಥರ ಪ್ರೀತಿ. ಅದು ಗೊತ್ತಾಗಿದೆ ನಾನು ಅವಳನ್ನು ಅನುಭವಿಸಿದ್ನಲ್ಲ ಆವತ್ತಿನ ದಿನ. ಸೊ ಅದನ್ನು ಅವಳೇ ನನ್ನ ಕಿವಿನಲ್ಲಿ ಮೆಲ್ಲಗೆ ಹೇಳಿದ್ಲು. ಮೊದಲು ಬೇರೆ ಮನೆಯಲ್ಲಿದ್ದಾಗ ತುಂಬ ಸಲ ನಾನು ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಿದ್ದೆ. ಆದರೆ ನಾನು ಯಾವತ್ತೂ ಅವಳನ್ನು ಆ ದೃಷ್ಟಿಯಿಂದ ನೋಡೇ ಇರಲಿಲ್ಲ. ನನ್ನ ಅತ್ತೆ 50 ವರ್ಷ ಆಗಿದ್ರೂ ಕೂಡ ಸಿಕ್ಕಾಪಟ್ಟೆ ಸೂಪರಾಗಿದ್ದಾಳೆ. ಹೆಂಗಿದ್ದಾಳೆ ಅಂತೀರ? ನನ್ನ ಹೆಂಡ್ತಿನ ಮತ್ತು ನನ್ನ ಅತ್ತೆನ ಅಕ್ಕಪಕ್ಕ ನಿಲ್ಲಿಸಿದ್ರೆ ಜಾಸ್ತಿ ಮಾರ್ಕ್ಸ್ ನಮ್ಮ ಅತ್ತೆಗೇ. ಹಂಗಿದ್ದಾಳೆ, ನೋಡಿದ್ರೆ ನೋಡ್ತಾನೇ ಇರಬೇಕು ಅನ್ನೋ ಸೌಂದರ್ಯ. ಎಲ್ಲರಿಗೂ ಅಷ್ಟೇ ಹುಡುಗಿರು ಇಷ್ಟ ಆಗಲ್ಲ, ಆಂಟಿದಿರೇ ಇಷ್ಟ ಆಗೋದು. ಏನು ಹೇಳ್ತೀರಾ? ನಾನು ಹೇಳಿದ್ದು ಕರೆಕ್ಟ್ ತಾನೇ? ನನ್ನ ಕತೆನ ಕೇಳಿಸ್ಕೊಳ್ತಾ ಇರೋ ತುಂಬ ಜನರಿಗಿದು ಅನ್ವಯ ಆಗುತ್ತೆ ಅಲ್ವಾ. ಸೊ ನನಗೂ ಹಾಗೇ ಹುಡುಗಿ ಥರ ಇರೋ ನನ್ನ ಹೆಂಡತಿ ಇಷ್ಟ ಆಗಲ್ಲ, ಆಂಟಿ ಥರ ಇರೋ ನನ್ನ ಅತ್ತೆನೇ ಇಷ್ಟ ಆಗೋದು. ಅದು ಎಷ್ಟೋ ಬಾರಿ ನನ್ನ ಅತ್ತೆ ಕಳಶಗಳೇನಿದೆಯಲ್ಲ ಅದಂತೂ ನನ್ನ ಕಣ್ಣಿಗೆ ಹಬ್ಬನೇ ತರ್ತಿದ್ವು. ನನ್ನ ಗಮನ ಯಾವಾಗಲೂ ಅದ್ರ ಮೇಲೇ ಇರ್ತಿತ್ತು.
ಯಾವಾಗಾದರೂ ಅದನ್ನು ಒಂದು ಸಲನಾದರೂ ಮುಟ್ಟಬೇಕು ಅನ್ನೋ ಆಸೆ ನನ್ನ ಮನಸ್ಸಲ್ಲೇ ಇರ್ತಿತ್ತು. ವಯಸ್ಸಾಗಿದ್ದರಿಂದ ಅವಳು ಹೊರಗಡೆ ಕಾಣಿಸ್ತಾ ಇದ್ರೂ ಕೂಡ ಅದನ್ನು ಮುಚ್ಕೋಬೇಕು ಅಂತ ಏನು ಅನ್ನಿಸ್ತಿರ್ಲಿಲ್ಲ ಬಿಡಿ ಅಲ್ವಾ. ಸೊಂಟ ಅಂತೂ ಒಂದು ಗೇಣಷ್ಟು ಕಾಣಿಸ್ತಿತ್ತು. ಅದನ್ನು ಏನೇನು ಮುಚ್ಕೊತಿರ್ಲಿಲ್ಲ, ಹೆಂಗೆ ಬೇಕು ಹಂಗೆ ಓಡಾಡ್ತಿದ್ಲು. ಎಷ್ಟೊಂದು ಸಲ ಊಟ ಬಡಿಸುವಾಗಂತೂ ಸೆರಗು ಅರ್ಧಕ್ಕೆ ಜಾರೋಗ್ಬಿಟ್ಟಿರ್ತಿತ್ತು. ಆದರೂ ಕೂಡ ನನ್ನ ಅತ್ತೆ ಏನು ತಲೆ ಏನೂ ಕೆಡಿಸ್ಕೋತಿರ್ಲಿಲ್ಲ, ಅವಳು ಪಾಡಿಗೆ ಅವಳಿರ್ತಿದ್ಲು. ಸೊ ನಾನು ಕೂಡ ನೋಡಿ ಗೀಡಿ ಆಸೆನ ತೀರಿಸ್ಕೊತಿದ್ರೆ. ಹೀಗೆ ದಿನಗಳು ಕಳೀತಾ ಇತ್ತು. ನಮ್ಮನೆ ಕರ್ಕೊಂಡು ಬಂದಮೇಲಂತೂ ಬಿಡಿ ಅದಿನ್ನೂ ಜಾಸ್ತಿ ಆಗಿಬಿಟ್ಟಿತ್ತು. ನನ್ನ ಅತ್ತೆ ಶಾರದಾ ನಮ್ಮ ಮನೆಗೆ ಬಂದ ಮೇಲಂತೂ ಅವಳ ವರ್ತನೆನೇ ಬದಲಾಗೋಗ್ಬಿಡ್ತು ಅಂತೀನಿ. ಆಗಾಗ ಬಂದು ನಾನು ಟಿ ವಿ ನೋಡೋವಾಗ ನನ್ನ ತಲೆ ಹತ್ತಿರ ಬಂದು ಕೂತ್ಕೊಳ್ತಿದ್ಲು. ಆಮೇಲೆ ನನ್ನನ್ನು ಅವಾಗವಾಗ ಮುಟ್ಟೋದು, ತಲೆ ಸವರೋದು, ಆಮೇಲೆ ನನ್ನ ಕಾಲ ಹತ್ರ ಕೈಯಲ್ಲಿ ಟಚ್ ಮಾಡೋದು, ಇದೆಲ್ಲನೂ ಮಾಡ್ತಿದ್ಲು. ನಾನು ಕೆಲವೊಮ್ಮೆ ಆಕಸ್ಮಿಕ ಅನ್ಕೋತಿದ್ದೆ, ಕೆಲವೊಮ್ಮೆ ಅಯ್ಯೋ ನಾನೇ ಏನಾದರೂ ತಪ್ಪು ತಿಳ್ಕೊಳ್ತಾ ಇದ್ದೀನಾ ಅಂತ ಅನ್ಕೋತಿದ್ದೆ. ನಾನು ಎಲ್ಲೋ ಎಷ್ಟೊಂದು ಸಲ ನನಗೆ ಅನ್ನಿಸ್ತಿತ್ತು ನಾನೇ ತುಂಬ ತಪ್ಪಾಗಿ ಅರ್ಥ ಮಾಡ್ಕೊತಾ ಇದ್ದೀನೇನೋ. ಮೇ ಬಿ ನಮ್ಮ ಅತ್ತೆ ನನ್ನನ್ನು ಮಗನ ಥರ ನೋಡ್ತಾ ಇರ್ತಾಳೆ, ನಾನೇ ಅವಳ ಸ್ಪರ್ಶನ ತಪ್ಪಾಗಿ ತಿಳ್ಕೊತಾ ಇದ್ದೀನಿ ಅಂತ ಅಂದ್ಕೊಬಿಡ್ತಿದ್ದೆ. ಆದರೆ ದಿನಗಳು ಕಳೀತಾ ಹೋದಂತೆ ಅವಳ ಆ ಒಂದೊಂದು ಸ್ಪರ್ಶಗಳು ನನಗೆ ಅರ್ಥ ಆಗ್ತಾ ಹೋಯಿತು. ಅವತ್ತೊಂದು ದಿನ ಅಂದರೆ ನನ್ನ ಅತ್ತೆ ಬಂದು ಸರಿಯಾಗಿ 1 ತಿಂಗಳು ಕಳೆದಿತ್ತು. ನಾನವತ್ತು ಕೆಲಸಕ್ಕೆ ಹೋಗೋದು ಬೇಜಾರಾಗಿ ರಜೆ ತಗೊಂಡ್ಬಿಟ್ಟಿದ್ದೆ. ಅವತ್ತು ಸೋಮವಾರ. ನನ್ನ ಹೆಂಡತಿ ಬೆಳಗ್ಗೆ 9 ಗಂಟೆಗೆ ಕೆಲಸಕ್ಕೆ ಹೊರಟುಬಿಟ್ಲು. ಆಗ ಮನೆಯಲ್ಲಿದ್ದಿದ್ದು ನಾನು ಮತ್ತು ನನ್ನ ಅತ್ತೆ ಶಾರದಾ ಇಬ್ಬರೇ. ನಾನಿನ್ನೂ ಮಲ್ಗೇ ಇದ್ದೆ. ನನ್ನ ಅತ್ತೆ ಬಂದು ನನ್ನ ತಲೆನೋವಾ ಅಂತ ಕೇಳಿದ್ಲು. ನಾನು ಈಗನೇನಪ್ಪ ಹೇಳೋದು ಅಂತ ಯೋಚನೆ ಮಾಡಿಕೊಂಡು, ಹೌದು ಅತ್ತೆ, ಒಂಥರ ತಲೆ ಭಾರ ಅಂತ ಅನ್ನಿಸ್ತಾ ಇದೆ ಅಂದೆ. ಅದಕ್ಕೆ ನಮ್ಮತ್ತೆ ನನ್ನ ಕೈ ಹಿಡ್ಕೊಂಡು ಬಂದು ಸೋಫಾದಿಂದ ಕೆಳಗಡೆ ಕೂರಿಸಿದ್ಲು. ತಾನು ಸೋಫಾ ಮೇಲೆ ಕೂತ್ಕೊಂಡ್ಳು. ನಾನು ಏನು ಮಾಡ್ತಾಯಿದ್ದಾಳೆ ಇವಳು ಅಂತ ನೋಡ್ತಾ ಇದ್ದೆ. ಅಳಿಯಂದರೆ ನೀವೇನು ಯೋಚನೆ ಮಾಡಬೇಡಿ, ನಿಮ್ಮ ತಲೆಗೆ ಎಣ್ಣೆ ಹಾಕಿ ಮಸಾಜ್ ಮಾಡಿಕೊಡ್ತೀನಿ, ನಿಮ್ಮ ತಲೆನೋವು ಪಟ್ ಅಂತ ಹೊಂಟೋಗ್ಬಿಡ್ಬೇಕು ಹಾಗೆ ಅಂತ ಹೇಳಿದ್ಲು. ನಾನು ಕೂಡ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡೆ. ಸುಮ್ಮನೆ ಯಾಕೆ ಕೂತ್ಕೋತೀರಾ, ಟಿ ವಿ ಆನ್ ಮಾಡ್ಕೊಂಡು ನೀವು ನೋಡ್ತಾ ಇರಿ, ನನ್ನ ಪಾಡಿಗೆ ನಾನು ಮಸಾಜ್ ಮಾಡ್ತೀನಿ ಅಂತ ಹೇಳಿ ನನ್ನ ಅತ್ತೆ ಎಣ್ಣೆ ಬಾಟಲ್ ಹಿಡ್ಕೊಂಡು ಬಂದು ಸ್ಟೂಲ್ ಮೇಲೆ ಕೂತ್ಕೊಂಡ್ಳು. ನಾನು ನನ್ನ ಅತ್ತೆಯ ಆ ಕ್ಷಣದವರೆಗೆ ನನ್ನ ಅತ್ತೆ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತಾನೇ ನನ್ನ ಮನಸ್ಸಲ್ಲಿ ಕೊರೈತಾನೇ ಇರ್ತಿತ್ತು. ಈಗ ಶುರುವಾಯಿತು ನೋಡಿ ನನ್ನ ಶಾರದಾ ಅತ್ತೆ ಕೈನ ಕರಾಮತ್ತು. ನಾವಿಬ್ಬರೇ ಇದ್ದಾಗ ಅಮ್ಮ ಅತ್ತೆ ಏನೇನೋ ಕರಿತಾ ಇದ್ದೆ ಬಿಡಿ. ಆದರೆ ಅವತ್ತು ನನ್ನ ಅತ್ತೆ ಎಣ್ಣೆ ಮಸಾಜ್ ಮಾಡೋದಕ್ಕೆ ಸ್ಟೂಲ್ ಮೇಲೆ ಕೂತ್ಕೊಳ್ಳೋ ಮುನ್ನ ತನ್ನ ಸೀರೆನ ಮೇಲೆ ಕೆತ್ತಿ ಸಿಕ್ಸಿದ್ಲು. ಅಬ್ಬಾ ಏನು ಕಾಲು ಅಂತೀರ, ನೋಡಿದ ತಕ್ಷಣ ಒಂದೇ ಕ್ಷಣ ಕಳೆದು ಹೋಗ್ಬಿಟ್ಟೆ ನಾನು. ಕಾಲೇ ಹಿಂಗಿದೆ, ಇನ್ನೂ ಮೇಲೆ 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 ಇನ್ನು ಹೆಂಗಿರ್ಬೋದು ಅಂತ ಮುಂದೆ ಟಿ ವಿ ಓಡ್ತಾಯಿದ್ರು ಕೂಡ ನನ್ನ ಇಮ್ಯಾಜಿನೇಷನ್ ಬೇರೆ ಕಡೆನೇ ಹೋಗ್ಬಿಟ್ಟಿತ್ತು. ಈಗ ನನ್ನ ಶಾರದಾ ಅತ್ತೆ ತನ್ನ ಕೈ ಬೆರಳುಗಳನ್ನ ನನ್ನ ತಲೆ ಒಳಗಡೆ ಆಡಿಸ್ತಾ ನಿಧಾನಕ್ಕೆ ಇದು ಮಾಡ್ತಾಯಿದ್ರೆ ನಾನಂತೂ ಸ್ವರ್ಗದಲ್ಲೇ ತೇಲಾಡ್ತಾ ಇದ್ದೆ. ಹಾಗೇ ಮಾಡ್ತಾಯಿದ್ಲು. ನಾನು ಹಾಗೆ ಅವಳ ತೊಡೆ ಮೇಲೆ ಮಲ್ಕೊಂಡೇ ಬಿಟ್ಟಿದ್ದೀನಿ. ನನಗೆ ಗೊತ್ತೇ ಆಗಿಲ್ಲ ಗೈಸ್, ಹಾಗೆ ನಿದ್ದೆ ಬಂದ್ಬಿಟ್ಟೈತೆ. ಸ್ವಲ್ಪ ಹೊತ್ತಾಯಿತು, ಇದೇ ಏನೋ ನನ್ನ ಫೇಸಲ್ಲೆಲ್ಲ ಓಡಾಡ್ತಾ ಇದೆ ಅನ್ನೋ ಫೀಲಿಂಗು. ಏನಪ್ಪ ಇದು ಅಂತ ನೋಡಿದ್ರೆ ನನ್ನ ಅತ್ತೆ ನಿಧಾನಕ್ಕೆ ನನ್ನ ಮುಖನ ಹಿಡ್ಕೊಂಡು ಮುತ್ತು ಕೊಡ್ತಾ ಇದ್ದಾಳೆ. ನಂಗೆ ಸಡನ್ನಾಗಿ ಎಚ್ಚರಿಕೆ ಆಗೋಯ್ತು. ಸರಿ ಅಂತಂದ್ಬಿಟ್ಟು ಮೇಲೆದ್ರೆ ನನ್ನ ಅತ್ತೆ ಭಯ ಪಟ್ಟೋಳ ಥರ ಎದ್ದು ನಿಂತ್ಕೊಂಡ್ಬಿಟ್ಲು. ಸೀರೆ ಎಲ್ಲ ಕೆಳಗಡೆ ಬಿದ್ದೋಗ್ಬಿಟ್ಟಿದೆ. ಅವಳ ಸೌಂದರ್ಯ ಎಲ್ಲ ನನಗೆ ಕಾಣಿಸ್ತಾ ಇದೆ. ನನ್ನ ಮುಂದೆ ಅರೆ ಬೆತ್ತಲೆಯಾಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ನನಗೂ ಅವಳ ಸೌಂದರ್ಯನ ನೋಡಿ ತಡೆಯೋಕ್ಕಾಗದೆ ಹೋಗಿ ಗಟ್ಟಿಯಾಗಿ ತಪ್ಕೊಂಡ್ಬಿಟ್ಟೆ. ನನ್ನ ಅತ್ತೆ ಕೂಡ ನನ್ನನ್ನು ಗಟ್ಟಿಯಾಗಿ ತಪ್ಕೊಂಡು
ಕಿವಿ ಹತ್ರ ಬಂದು ನಿಧಾನಕ್ಕೆ, ಅಳಿಯಂದ್ರೆ ನೀವು ನನ್ನ ಗಂಡ ಆಗ್ತೀರಾ ಅಂತ ಕೇಳೇ ಬಿಟ್ಲು. ಆ ಮಾತು, ನೀವು ಗಂಡ ಆಗ್ತೀರಾ ಅನ್ನೋ ಆ ಮಾತು ನನಗೆ ಕೇಳಿಸಿದ ತಕ್ಷಣ ನನಗೆ ಚಳಿ ಗುಳ್ಳೆ ಎದುಳೋದಕ್ಕೆ ಶುರುವಾಯಿತು. ಏನು ಹೇಳಬೇಕು ಅಂತಲೇ ಗೊತ್ತಾಗಿಲ್ಲ. ಮೈಯೆಲ್ಲ ಒಂದು ಕ್ಷಣ ರೋಮಾಂಚನ ಆಗೋಯ್ತು. ಸರಿ ಅಂತ ಹೇಳಿ ನನ್ನ ಅತ್ತೆಗೆ ನಾನು ಏನೂ ಹೇಳಲಿಲ್ಲ. ಸೀದಾ ನನ್ನ ಅತ್ತೆನ ಎತ್ಕೊಂಡು ರೂಮಿಗೆ ಕರ್ಕೊಂಡೋಗಿ ಮಂಚದ ಮೇಲೆ ಮಲಗಿಸ್ದೆ. ನನ್ನ ಅತ್ತೆ ಎಲ್ಲವನ್ನು ದೋಚ್ಕೊಂಡ್ಬಿಟ್ಟೆ. ನನ್ನ ಅತ್ತೆ ಸರ್ವಸ್ವನೂ ನನಗೆ ಅರ್ಪಿಸಿ ನೆಮ್ಮದಿಯಾಗಿ ಮಲ್ಕೊಂಡ್ಳು. ನನ್ನ ಅತ್ತೆ ಮೇಲೇ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಸಾಯಂಕಾಲ 4 ಗಂಟೆ. ಆಗ ನನಗಿದ್ದಕ್ಕಿದ್ದಂಗೆ ಎಚ್ಚರ ಆಯಿತು. ಅಯ್ಯಯ್ಯೋ ಇದೇನು ಮಾಡಿಬಿಟ್ಟೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡೆ. ಅಷ್ಟರಲ್ಲಿ ನನ್ನ ಅತ್ತೆ ಕೂಡ ಎದ್ಲು. ಏನಾಯಿತು ಅಂತ ಕೇಳಿದ್ಲು. ಏನೂ ಇಲ್ಲ, ನನ್ನಿಂದ ತಪ್ಪಾಗೋಯ್ತು, ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ ಅಂತ ಹೇಳಿದೆ. ಅದಕ್ಕೆ ನನ್ನ ಅತ್ತೆ, ಇದೇನು ನೀವು ಈ ರೀತಿ ಹೇಳ್ತಾ ಇದ್ದೀರಾ? ಹೆಂಡ್ತಿನ ಯಾರಾದರೂ ಈ ರೀತಿ ಗೌರವ ಕೊಟ್ಟು ಮಾತಾಡಿಸ್ತಾರಾ? ಹೋಗಿ ಬಾರೆ ಅಂತ ಕರಿಬಾರ್ದಾ ಅಂತ ಹೇಳಿದ್ರು. ನಾನಂತೂ ಒಂದು ಕ್ಷಣ ಶಾಕೇ ಆಗೋಯ್ತು. ನಾನು ಅಂದ್ಕೊಂಡಿದ್ದು ನನ್ನ ಅತ್ತೆ ಆವಾಗ ನನಗೆ ಗಂಡ ಆಗ್ತೀರಾ ಅಂತ ಕೇಳಿದ್ದು ನನ್ನ ಕನಸು ಅಂತ. ನೋಡಿದ್ರೆ ನಿಜಾನೇ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ನನ್ನ ಅತ್ತೆನ ಮತ್ತೆ ಮುದ್ದು ಮಾಡ್ತಾ ಇನ್ನೊಂದು ರೌಂಡ್ ನಾವು ಮತ್ತೆ ಇನ್ನೊಂದು ರೌಂಡ್ ಆಟ ಆಡಿಕೊಂಡು ಇಬ್ಬರು ಎದ್ದು ಸ್ನಾನ ಮಾಡಿ ಫ್ರೆಶಪ್ ಆಗಿ ಏನೂ ಗೊತ್ತೇ ಇಲ್ಲ ಪಾಪಚ್ಚಿಗಳು ಅನ್ನೋ ಥರ ಹಾಲಿಗೆ ಬಂದು ಕೂತ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ಹೆಂಡ್ತಿನೂ ಬಂದಳು. ಇದಾದಮೇಲೆ ನಾನು ಹೆಂಡ್ತಿ ಮನೇಲಿರೋವರೆಗೂ ನಾವಿಬ್ಬರು ಅತ್ತೆ ಅಳಿಯ. ನನ್ನ ಹೆಂಡ್ತಿ ಕೆಲಸಕ್ಕೆ ಹೋದ್ಮೇಲೆ ನಾವಿಬ್ಬರು ಗಂಡ ಹೆಂಡ್ತಿ. ಇದೇ ರೀತಿ ನಮ್ಮ ರೂಟೀನ್ ನಡೀತಾನೇ ಇತ್ತು. ಇವಾಗ ನನಗೆ ಒಂದು ಮಗು ಕೂಡ ಇದೆ. ಆದರೂ ಕೂಡ ನನಗೆ ಇಬ್ಬಿಬ್ಬರು ಹೆಂಡ್ತಿದಿರು. ಹಾಗೆ ಇಬ್ಬರು ಜೊತೆನೂ ಮಜಾ ಮಾಡ್ತಾ ಸುಖ ಪಡ್ತಾ ಸ್ವರ್ಗದಲ್ಲಿ ತೇಲಾಡ್ತಾ ಇದ್ದೀನಿ. ಕತೆ ಇಲ್ಲಿಗೆ ಮುಗಿಯುತ್ತೆ.